ಎಲ್ಲರಿಗೂ ನಮಸ್ಕಾರ. ಇದು ಚಿಕ್ಕಮ್ಮ ಪರಿಣಿತ. ಇಂದಿನ ಕಥೆಯ ಹೆಸರು ಅತ್ಯುತ್ತಮ ದಿನ. ಈ ಜ್ಞಾಪಕ ಪದ್ಯವು ಆದಿಕಾಂಡ ಅಧ್ಯಾಯ 2 ವಚನ 3ರಿಂದ ಬಂದಿದೆ. ದೇವರು 7ನೇ ದಿನವನ್ನು ಆಶೀರ್ವದಿಸಿ ಅದನ್ನು ಪವಿತ್ರಗೊಳಿಸಿದನು ಎಂದು ಅದು ಹೇಳುತ್ತದೆ. ಸಂದೇಶವೇನೆಂದರೆ, ಸಬ್ಬತ್ ದಿನವು ದೇವರು ನಮಗೆ ನೀಡಿದ ವಿಶೇಷ ಕೊಡುಗೆಯಾಗಿದೆ. ನೀವು ಒಮ್ಮೆ ಸ್ವೀಕರಿಸಿದ ಉಡುಗೊರೆಯನ್ನು ನೋಡಿದ್ದೀರಾ ಮತ್ತು ಯಾರು ಕೊಟ್ಟಿರು ಎಂದು ನೆನಪಿಲ್ಲವೇ? ದೇವರು ಲೋಕವನ್ನು ಸೃಷ್ಟಿಸಿದಾಗ ಮಾಡಲು ಎಷ್ಟೊಂದು ರೋಮಾಂಚಕಾರಿ ಕೆಲಸಗಳಿವೆ ಎಂದರೆ, ಈ ಅದ್ಭುತ ಸೃಷ್ಟಿಯನ್ನು ಯಾರು ಕೊಟ್ಟರು ಎಂಬುದನ್ನು ಜನರು ಮರೆತು ಬಿಡಬಹುದು ಎಂದು ಅವನಿಗೆ ತಿಳಿದಿತ್ತು. ಅವರು ಅವನನ್ನು ಮರೆತು ಬಿಡಬಹುದು. ಆದ್ದರಿಂದ ಅವನು ಅವರಿಗೆ ಇನ್ನೊಂದು ವಿಶೇಷ ಉಡುಗೊರೆಯನ್ನು ಕೊಟ್ಟನು. ದೇವರು ಆದಾಮ್ ಅವರಿಗೆ ಮೊದಲ ಬಾರಿಗೆ ಇದರ ಬಗ್ಗೆ ಹೇಳಿದಾಗ ಇದು ಹೀಗೆ ಆಗಿರಬಹುದು. ಸೃಷ್ಟಿಯ 6ನೇ ದಿನದ ಅಂತ್ಯದ ಸಮೀಪದಲ್ಲಿತ್ತು. ಆದಾಮ ಮತ್ತು ಹವ್ವ ಜೀವವೃಕ್ಷದ ನೆರಳಿನಲ್ಲಿ ದೇವರನ್ನು ಭೇಟಿಯಾದರು. ಸೂರ್ಯ ಮುಳುಗುವುದನ್ನು ನೋಡಿದ್ದೀರಾ? ದೇವರು ಕೇಳಿರಬಹುದು, ಸೂರ್ಯ ಮುಳುಗುವಾಗ ಆಕಾಶ ಗುಲಾಬಿ, ಕಿತ್ತಳೆ ಮತ್ತು ಕೆಂಪು ಬಣ್ಣಕ್ಕೆ ತಿರುಗುವ ರೀತಿ ನನಗೆ ತುಂಬಾ ಇಷ್ಟ ಅಲ್ಲವೇ? ತಮ್ಮ ಜೀವನದ ಮೊದಲ ದಿನದಂದು ಸೂರ್ಯ ಮುಳುಗುವುದನ್ನು ನೋಡುತ್ತಿದ್ದಾಗ ಆದಾಮ್ ಅವರು ದೇವರ ಮಾತನ್ನು ಕೇಳಿದರು. ಸೂರ್ಯ ಮುಳುಗಿದಾಗ ಮತ್ತೊಂದು ದಿನ ಪ್ರಾರಂಭವಾಗುತ್ತದೆ ಎಂದು ದೇವರು ವಿವರಿಸಿದನು. ಈ ಸೂರ್ಯಾಸ್ತಮಾನವು ದಿನಗಳಿಗಿಂತ ಅತ್ಯಂತ ವಿಶೇಷವಾದ ದಿನವನ್ನು ಪ್ರಾರಂಭಿಸುತ್ತದೆ. ಈ ಭೂಮಿಯಲ್ಲಿ ಸೃಷ್ಟಿಯಾದ ಎಲ್ಲವೂ ನಿಮಗೆ ಉಡುಗೊರೆಯಾಗಿದೆ. ಅಲ್ಲಿ ಹಲವು ಸುಂದರ ಮತ್ತು ಆಸಕ್ತಿದಾಯಕ ವಿಷಯಗಳಿವೆ. ಅವೆಲ್ಲವನ್ನು ಕಂಡುಹಿಡಿಯಲು ನಿಮಗೆ ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ಅತ್ಯುತ್ತಮ ಉಡುಗೊರೆಯನ್ನು ಇಲ್ಲಿಯವರೆಗೆ ಸಂರಕ್ಷಿಸಲಾಗಿದೆ. ಇದು ಒಂದು ದಿನದ ವರ್ತಮಾನ, 7ನೇ ದಿನ. ಅದನ್ನು ಸಬ್ಬತ್ ಎಂದು ಕರೆಯಲಾಗುವುದು. ಸಬ್ಬತ್ ಎಂಬ ದಿನ. ಆದಾಮ ಅವರು ಇನ್ನೂ ಹೆಚ್ಚಿನದನ್ನು ತಿಳಿದುಕೊಳ್ಳಲು ಬಯಸಿದರು. ದೇವರು, ಯೇಸು ಮತ್ತು ಪವಿತ್ರಾತ್ಮ ಎಲ್ಲದರಲ್ಲೂ ಇಷ್ಟು ಸಂತೋಷವಾಗಿದ್ದಾರೆಂದು ವಿವರಿಸಿದರು. ನೀವು ಮಕ್ಕಳನ್ನು ಹೊಂದಿದಾಗ ಮತ್ತು ನಿಮ್ಮ ಮಕ್ಕಳಿಗೆ ಮಕ್ಕಳಿದ್ದಾಗ ಮತ್ತು ಈ ಪ್ರಪಂಚದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುತ್ತಿದ್ದಂತೆ ವಿಷಯಗಳು ತುಂಬಾ ಕಾರ್ಯನಿರತವಾಗುತ್ತವೆ. ನಮ್ಮೊಂದಿಗೆ ಕಳೆಯಲು ನಿಮಗೆ ಸಾಕಷ್ಟು ಸಮಯ ಸಿಗುತ್ತದೆ ಎಂದು ನಾವು ಖಚಿತಪಡಿಸಿಕೊಳ್ಳಲು ಬಯಸುತ್ತೇವೆ. ನಾವು ಈ ಇಡೀ ಜಗತ್ತನ್ನು ನಿಮಗಾಗಿಯೇ ಸೃಷ್ಟಿಸಿದ್ದೇವೆ ಎಂಬುದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕೆಂದು ನಾವು ಬಯಸುತ್ತೇವೆ. ನಾವು ಪ್ರತಿ ವಾರದ ಕೊನೆಯಲ್ಲಿ ಒಂದು ವಿಶೇಷ ದಿನವನ್ನು ಹಾಕುತ್ತೇವೆ. ಅದು ಇತರ ಎಲ್ಲಾ ದಿನಗಳಿಗಿಂತ ಭಿನ್ನವಾಗಿರುವ ಪವಿತ್ರ ದಿನ. ನಿಮ್ಮನ್ನು ಕಾರ್ಯನಿರತವಾಗಿರಿಸುವ ಎಲ್ಲಾ ವಿಷಯಗಳ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸುವ ಸಮಯ ಇದು. ಪ್ರತಿ ವಾರದ 6 ದಿನಗಳು ನೀವು ನಮ್ಮೊಂದಿಗೆ ಇಡೀ ದಿನ ಕಳೆಯಲು ಸಾಧ್ಯವಾಗುತ್ತದೆ. ಮೊದಲ ಸಬ್ಬತ್ ದಿನ ಬೆಳಿಗ್ಗೆ ಏನಾಯಿತು ಎಂದು ನಾವು ಊಹಿಸಬಹುದು. ಬಹುಶಃ ದೇವರು ಆದಾಮ ಅವರನ್ನು ಜೀವವೃಕ್ಷದ ನೆರಳಿಗೆ ಕರೆದಿರಬಹುದು. ದೇವರು ಸಬ್ಬತ್ ದಿನವನ್ನು ಪವಿತ್ರವಾಗಿಡಲು ನೆನಪಿಡಿ, ಅವನು ಅದನ್ನು ಮೊದಲ ಬಾರಿಗೆ ಹೇಳಿದಾಗ ಎಂದು ಹೇಳಿದ್ದನ್ನು ಅವರು ಕೇಳಿರಬಹುದು. ಬಹುಶಃ ದೇವದೂತರು ಅವರಿಗಾಗಿ ಹಾಡಿರಬಹುದು ಮತ್ತು ಅದ್ಭುತವಾದ ಸಂಗೀತ ವಾದ್ಯಗಳನ್ನು ನುಡಿಸಿರಬಹುದು. ಈ ಸುಂದರ ಲೋಕವನ್ನು ಯೋಜಿಸುವುದರಲ್ಲಿ ದೇವರು ಎಷ್ಟು ಸಂತೋಷಪಟ್ಟನೆಂದು ಬಹುಶಃ ಆದಾಮ ಅವರಿಗೆ ಹೇಳಿರಬಹುದು. ಎಂತಹ ಅದ್ಭುತ ದಿನ! ಆದಾಮ ಮತ್ತು ಹವ್ವ ತಮ್ಮನ್ನು ಸೃಷ್ಟಿಸಿದ ಅದ್ಭುತ ದೇವರೊಂದಿಗೆ ಪ್ರತಿ ನಿಮಿಷವನ್ನು ಕಳೆದರು. ಅವರು ಎಲ್ಲಾ ದಿಕ್ಕುಗಳಲ್ಲಿಯೂ ನೋಡಬಹುದಾದ ಸುಂದರವಾದ ಭೂಮಿಯನ್ನು ಆನಂದಿಸಿದರು. ದೇವರು ನಮ್ಮನ್ನು ತುಂಬಾ ಪ್ರೀತಿಸುತ್ತಿರಬೇಕು ಎಂದು ಆದಾಮ ಮತ್ತು ಹವ್ವ ಪರಸ್ಪರ ಹೇಳಿಕೊಂಡಿರಬಹುದು. ನಮ್ಮನ್ನು ಪ್ರೀತಿಸುವವರು ಮಾತ್ರ ಎಲ್ಲವನ್ನೂ ಪರಿಪೂರ್ಣಗೊಳಿಸಲು ಸಾಧ್ಯ. ಆತನ ಪ್ರೀತಿಯು ನಮ್ಮನ್ನು ಆತನ ಮೇಲಿನ ಪ್ರೀತಿಯಿಂದ ತುಂಬುತ್ತದೆ. ಏದೆನ್ನಲ್ಲಿ ಪ್ರತಿ ಸಬ್ಬತ್ ದಿನದಂದು ಆದಾಮ ಮತ್ತು ಹವ್ವ ದೇವರನ್ನು ಭೇಟಿ ಮಾಡುತ್ತಿದ್ದರು. ಪ್ರತಿ ಸಬ್ಬತ್ ದಿನವೂ ಅವರು ಆತನು ತಮಗಾಗಿ ಲೋಕವನ್ನು ಹೇಗೆ ಸೃಷ್ಟಿಸಿದನು ಎಂಬುದನ್ನು ಮತ್ತೆ ನೆನಪಿಸಿಕೊಳ್ಳುತ್ತಿದ್ದರು. ಆತನು ಅವರನ್ನು ಹೇಗೆ ಸೃಷ್ಟಿಸಿದನು ಮತ್ತು ಆತನು ಅವರನ್ನು ಎಷ್ಟು ಪ್ರೀತಿಸಿದನು ಎಂಬುದನ್ನು ಅವರು ನೆನಪಿಸಿಕೊಂಡರು. ನಾವು ಪ್ರತಿ ಸಬ್ಬತ್ ದಿನವೂ ಸಹ ದೇವರೊಂದಿಗೆ ಇಡೀ ದಿನ ಇರಬಹುದು. ದೇವರು ನಮಗಾಗಿ ಮಾಡಿರುವ ಈ ವಿಶೇಷ ದಿನವನ್ನು ನಾವು ಆನಂದಿಸಬೇಕೆಂದು ಬಯಸುತ್ತಾನೆ. ನಾವು ಆತನೊಂದಿಗೆ ಇರುವುದನ್ನು ಆನಂದಿಸಬೇಕೆಂದು ಮತ್ತು ಆತನ ಪ್ರೀತಿಯ ಬಗ್ಗೆ ಇನ್ನಷ್ಟು ಕಲಿಯಬೇಕೆಂದು ಆತನು ಬಯಸುತ್ತಾನೆ.